ಹಾಯ್ ಎವ್ರಿ ಒನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದಿಂದ ನಾನು ಹೇಳ್ತಾ ಇದ್ದೆ, ಐ ವಾಂಟ್ ಟು ಬಿ ಪ್ರೊಆ್ಯಕ್ಟಿವ್, ಏನಾದರೂ ಮಾಡ್ತಾ ಇರಬೇಕು ನನಗೆ ನನ್ನ ಲೈಫಲ್ಲಿ. ಸೊ ಆಫೀಸ್ ಕೆಲಸ ಅಲ್ಲದೇನೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಇವೆಂಟ್ಗಳು, ಆವಾಗವಾಗ ಸ್ಪೋರ್ಟ್ಸ್ ಇವೆಂಟ್ಗಳು ಅಥವಾ ನಾನೇ ಒಂದು ಆರ್ಗನೈಸ್ ಮಾಡೋ ಅಂಥ ಇವೆಂಟ್ಗಳು ನಾನು ಅಟೆಂಡ್ ಮಾಡ್ತಾನೆ ಇರ್ತೀನಿ. ಸೊ ಅದನ್ನೆಲ್ಲ ಬಿಟ್ಟು ಯೂಶ್ವಲಿ ನಾನು ಆಫೀಸ್ಗೆ ಹೋಗಬೇಕಾದ್ರೆ ಅಥವಾ ಇಲ್ಲೇ ಎಲ್ಲಾದರೂ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಈ ಟೆಂಪಲ್ಗಳಿಗೆ ಹೋಗೋಕ್ಕಾಗಿರ್ಬೋದು, ಅಥವಾ ಸ್ಮಾಲ್ ಅಕೇಶನ್ಗೆ ಹೇಗೆ ರೆಡಿ ಆಗ್ತೀನಿ, ಯಾವ ಥರ ಸಿಂಪಲ್ ಮೇಕಪ್ ಮಾಡ್ಕೋತೀನಿ ಅಂತ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹೇರ್ ಸೆಟ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಎಲ್ಲಾದರೂ ಅರ್ಲಿ ಮಾರ್ನಿಂಗ್ ಹೊರಡಬೇಕು ಅಂತಂದರೆ ಪ್ರೀವಿಯಸ್ ಡೇನೇ ಹೆಡ್ ವಾಶ್ ಮಾಡಿಬಿಡ್ತೀನಿ. ದೆನ್ ಅರ್ಲಿ ಮಾರ್ನಿಂಗ್ ಎದ್ದು ಹೇರ್ ಸೆಟ್ ಮಾಡಿಕೊಂಡು ನಾನು ಮೇಕಪ್ ಮಾಡ್ಕೋತೀನಿ. ಸೊ ಹೇರ್ ಸೆಟ್ ಮಾಡಾಗಿದೆ, ಜೊತೆಗೆ ಆಲ್ರೆಡಿ ಮೇಕಪ್ ಮಾಡ್ಕೋತಾ ಇದ್ದೀನಿ, ನೋಡಿರ್ಬೋದು ಸ್ಕ್ರೀನ್ ಮೇಲೆ. ಮೇಕಪ್ಗಿಂತ ಮುಂಚೆ ನಾನು ಆಲ್ರೆಡಿ ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ನ ಹಚ್ಕೊಂಡಿದ್ದೀನಿ. ಸೊ ಸನ್ಸ್ಕ್ರೀನ್ ಆ್ಯಕ್ಚುಲಿ ಮಸ್ಟ್. ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ ಹೋದರೆ. ನಾನೇನಾದರೂ ಸನ್ಸ್ಕ್ರೀನ್ ಅಪ್ಲೈ ಮಾಡಲಿಲ್ಲ ಅಂದರೆ ಬೇಗ ಟ್ಯಾನ್ ಆಗಿಬಿಡ್ತೀನಿ. ಆ್ಯಂಡ್ ನಾನು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಾನು ಬಿಸಿಲಿಗೆ ಹೋದ ತಕ್ಷಣ ಫುಲ್ ರೆಡಿಶ್ ಆಗಿಬಿಡುತ್ತೆ ಸ್ಕಿನ್ನು. ಸೊ ಅದೆಲ್ಲ ಆಗಬಾರ್ದು ಅಂತ ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ, ಅದರಲ್ಲೂ ಈ ಸಮ್ಮರಲ್ಲಿ ನಾನು ಸನ್ಸ್ಕ್ರೀನ್ ಹಚ್ತೀನಿ. ಸೊ ನಾನು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಆ್ಯಂಡ್ ನಾನು ಈಗಾಗಲೇ ಹೇರ್ ಸೆಟ್ ಮಾಡ್ಕೊಂಡಾಗಿದೆ, ಆ ಹೇರ್ ಸೆಟ್ಟರ್ ಯಾವ ಪ್ರಾಡಕ್ಟು ಅಂತ ನಿಮಗೆ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ಜಸ್ಟ್ ಕಮೆಂಟ್ ಈ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ, ನಾನು ಪ್ರಾಡಕ್ಟು ಲಿಂಕ್ ಹಾಕ್ತೀನಿ. ಸೊ ಇವಾಗ ಫೌಂಡೇಶನ್ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫೌಂಡೇಶನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಅದರಲ್ಲೂ SPF 50 ಇದೆ. ಸೊ ಸಮ್ಮರಲ್ಲಿ ನಾನು ಎಲ್ಲರೂ ಹೊರಗಡೆ ಹೋದರೆ ನಾನು ಇದೇ ಫೌಂಡೇಶನ್ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೆಟ್ ಟ್ಯಾನ್. ನಂಗೆ ಟ್ಯಾನ್ ಆಗಿಬಿಟ್ರೆ ತುಂಬ ದಿನ ಬೇಕು ಅದು ನಾರ್ಮಲ್ ಸ್ಕಿನ್ ಟೋನಿಗೆ ಬರೋಕ್ಕೆ. 1 ವೀಕ್ 15 ಡೇಸ್ ಆದರೂ ಆಯಿತು. ಸೊ ಆವಾಗ ಹೋಮ್ ರೆಮಿಡೀಸು, ಅರಿಶಿನ, ಮೊಸರು ಇದೆಲ್ಲ ಟ್ರೈ ಮಾಡಬೇಕು, ಕಾಫಿ ಪೌಡರು ಇದೆಲ್ಲ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಮುಂಚೆನೇ ಪ್ರಿಕಾಷನ್ಸ್ ತೊಗೊಂಡ್ಬಿಡ್ತೀನಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಹಚ್ತೀನಿ. ಆ್ಯಂಡ್ ಇಲ್ಲಿ ಫೌಂಡೇಶನ್ ಹಚ್ಕೊಂಡು ಆಗಿದೆ. ಸೊ ಹಸ್ಬೆಂಡ್ ಹೇಳಿದ್ರು ದಟ್ ಮೇಕಪ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಐ ಜಸ್ಟ್ ವಾಂಟೆಡ್ ಟು ಮೇಕ್ ಶ್ಯೂರ್ ಸ್ವಲ್ಪ ಲೈಟಾಗೇ ಇದೆ ಅಂತ. ಅದಕ್ಕೆ ಐ ವಾಸ್ ಚೆಕಿಂಗ್ ಆನ್. ನನಗೇನು ಅನಿಸ್ತಾ ಇಲ್ಲ ಮೇಕಪ್ ಜಾಸ್ತಿ ಆಗಿದೆ ಅಂತ. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ಬ್ಲಷ್. ಆ್ಯಕ್ಚುಲಿ ನನ್ನ ಹತ್ರ ಪೌಡರ್ ಬ್ಲಷ್ ಇದೆ, ನನಗೆ ಲಿಕ್ವಿಡ್ ಬ್ಲಷ್ ಹಾಕೋಕ್ಕೆ ಇಷ್ಟ. ಸೊ ಐ ಜಸ್ಟ್ ಹ್ಯಾವ್ ಟು ಬೈ ಒನ್. ಸೊ ಇಲ್ಲದೇ ಇರೋ ಕಾರಣ ನನ್ನ ಹತ್ರ ಇದ್ದಿದ್ದು ಲ್ಯಾಕ್ಮೆ ಲಿಪ್ಸ್ಟಿಕ್ನ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ ಬ್ಲಷ್ ರೀತಿ. ಸೊ ಬ್ಲಷ್ ಆದಮೇಲೆ ಮೈ ಫೇವ್ರೆಟ್ ಪಾರ್ಟ್, ದಟ್ ಈಸ್ ಲಿಪ್ಸ್ಟಿಕ್. ಅದಕ್ಕಿಂತ ಮುಂಚೆ ನಾನು ಐ ಥಿಂಕ್ ಐಬ್ರೋಸ್ ಫಿಲ್ ಮಾಡ್ಕೋತೀನಿ. ಐಬ್ರೋಸ್ ಆ್ಯಕ್ಚುಲಿ ನಂದು ನ್ಯಾಚುರಲಾಗೆ ಫುಲ್ ಥಿಕ್ಕಾಗಿದೆ. ನಾನು ಯೂಶ್ವಲಿ ಐಬ್ರೋಸ್ ಫಿಲ್ ಮಾಡಲ್ಲ. ಬಟ್ ಲಾಸ್ಟ್ ಟೈಮ್ ಐಬ್ರೋಸ್ ಮಾಡಿಸಿದಾಗ ತುಂಬ ತಿನ್ನಾಗಿ ಮಾಡಿಬಿಟ್ಟಿದ್ರು. ಸೊ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಇಟ್ ಫಿಲ್ಡ್. ಸ್ವಲ್ಪ ಅದಕ್ಕೆ ಎಲ್ಲೆಲ್ಲಿ ಗ್ಯಾಪ್ಸ್ ಇತ್ತು ಅಲ್ಲಲ್ಲಿ ಮಾತ್ರ ಫಿಲ್ ಮಾಡಿದ್ದೀನಿ. ಅದಾದಮೇಲೆ ಲಾಸ್ಟ್ ಪಾರ್ಟ್ ಆ್ಯಂಡ್ ಮೈ ಫೇವ್ರೆಟ್ ಪಾರ್ಟ್ ಇಸ್ ಲಿಪ್ಸ್ಟಿಕ್. ಸೊ ನಾನು ಒಂದು ಸ್ಪೋರ್ಟ್ಸ್ ಇವೆಂಟ್ಗೆ ಹೋಗ್ತಾ ಇರೋದ್ರಿಂದ ಜರ್ಸಿ ಕಲರ್ ತುಂಬ ಡಾರ್ಕ್ ಇತ್ತು, ಗ್ರೀನ್ ಕಲರ್ ಇತ್ತು. ಐ ಜಸ್ಟ್ ವಾಂಟೆಡ್ ಮೈ ಲಿಪ್ಸ್ಟಿಕ್ ಟು ಬಿ ಕ್ವೈಟ್ ಲೈಟ್ ಶೇಡ್. ಸೊ ಅದಕ್ಕೆ ನಾನು ಲೈಟ್ ಪಿಂಕ್ ಕಲರ್ ಶೇಡ್ಗೆ ಹೋಗೋಣ ಅಂತ. ಸೊ ಐ ಜಸ್ಟ್ ಆ್ಯಡ್ ಒನ್ ಮೋರ್ ಆಪ್ಷನ್, ಬ್ರೌನ್ ಕಲರು. ಸೊ ಬ್ರೌನ್ ಆಗಿಬಿಟ್ರೆ ತುಂಬ ಫಾರ್ಮಲ್ ಆಗಿಬಿಡುತ್ತೆ ಅಂತ ಹೇಳಿ ಐ ಜಸ್ಟ್ ಥಾಟ್ ಪಿಂಕ್ ಕಲರಿಗೆ ಹೋಗೋಣ ಅಂತ. ಸೊ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಪಿಂಕ್ ಕಲರ್ ಶೇಡ್. ಲಿಪ್ಸ್ಟಿಕ್ ಶೇಡ್ ಅಥವಾ ಲಿಪ್ಸ್ಟಿಕ್ ಯಾವ ಬ್ರ್ಯಾಂಡ್ ಅಂತ ಬೇಕು ಅಂತಂದರೆ ಅದನ್ನು ಕಮೆಂಟ್ ಅಲ್ಲಿ ಕೇಳಿ. ಸೊ ಐ ಜಸ್ಟ್ ರಿಪ್ಲೈ. ಅದು ಬಿಟ್ಟರೆ ಸೊ ದಿಸ್ ಇಸ್ ಆಲ್. ನಾನು ಎವ್ರಿ ಡೇ ಮೇಕಪ್ ಅಥವಾ ಎವ್ರಿ ಡೇ ಹೊರಗಡೆ ಹೋಗಬೇಕಾದ್ರೆ, ಎಲ್ಲಾದರೂ ಹೋಗ್ಬೇಕಾದ್ರೆ ಸಿಂಪಲ್ ಅಕೇಶನ್ಗೆ ನಾನು ಇಷ್ಟೇ ಮೇಕಪ್ ಮಾಡೋದು. ಸೊ ದಿಸ್ ಆಲ್ ಡನ್. ಹೇರು ಆಗಿದೆ, ಮೇಕಪ್ಪು ಆಗಿದೆ. ಸೊ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.